ಆತ್ಮೀಯ ಬಂಧುಗಳೇ, ಶ್ರದ್ಧೆಯ ತಂದೆ ತಾಯಿಯಂದರೆ, ನಲ್ಮೆಯ ಸಾಹಿತ್ಯಾಭಿಮಾನಿಗಳೇ, ಸಾಮಾನ್ಯ ಜನರ ಅನುಭವದ ನುಡಿಗಳು ಮನುಷ್ಯನ ಅಂತರಾಳದಲ್ಲಿ ಬೇರೂರಿ ನಿಲ್ಲುತ್ತೆ ಹಾಗೂ ಬಹಳ ಪರಿಣಾಮಕಾರಿಯಾಗಿರುತ್ತೆ. ಅಂತಹ ಮಾತುಗಳು ಜನರು ತಮ್ಮ ಅನುಭವಕ್ಕೆ ಬಂದಿರುವುದರಿಂದ ನುಡಿತಾ ಇರ್ತಾರೆ ಮತ್ತು ಅವರ ಮನಸ್ಸಿನಿಂದ ಅವುಗಳು ಮೂಡಿರುತ್ತೆ ಅಂತ ಹೇಳ್ಬೋದು. ತರ್ಕ ಮೀಮಾಂಸೆಗಳಂತಹ ಗ್ರಂಥಗಳು ಪ್ರತಿಪಾದಿಸುವುದಕ್ಕಿಂತ ಹೆಚ್ಚಾಗಿ ಜನರು ಇಂತಹ ನುಡಿಗಳನ್ನು ನಂಬಿ ಅವಲಂಬಿಸಿರೋದು ನಾವು ನೋಡಿರುವಂತಹ ಸಂಗತಿ. ಅದಕ್ಕೆ ನಮ್ಮಲ್ಲಿ ಒಂದು ಸುಂದರವಾದಂತಹ ಮಾತಿದೆ, ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ಲ ಅಂತ. ಯಾಕೆ ಅಂತಂದ್ರೆ ಗಾದೆ ಅಂತಕ್ಕಂಥದ್ದು ಮನುಷ್ಯನ ಅನುಭವದ ನುಡಿ, ಆದ್ರಿಂದಲೇ ಅದು ಸುಳ್ಳಾಗಲ್ಲ ಅಂತ ಹೇಳೋ ಮಾತಿದೆ. ಹಾಗಾದ್ರೆ ವೇದ ಸುಳ್ಳ? ಹಾಗಾದ್ರೆ ಖಂಡಿತ ಇಲ್ಲ. ಆದರೆ ಅದನ್ನ ಓದಿದಂತಹ ಪಂಡಿತರು, ಅದನ್ನ ಓದಿದಂತಹ ತರ್ಕ ಮೀಮಾಂಸೆಗಳನ್ನ ಅರಿತಿರುವಂತಹ ಬುದ್ಧಿವಂತರು ಅವರವರ ಚಿಂತನೆ, ಅವರವರ ವಿಚಾರಕ್ಕೆ ಬಂದಿರುವಂತಹ ವಿಷಯವನ್ನೇ ಹೇಳಿ ಅದೇ ಸರಿ ಅಂತ ಹೇಳಿ ಪ್ರತಿಪಾದಿಸೋದು ಎಷ್ಟು ಮಟ್ಟಿಗೆ ಸರಿ? ನಾವುಗಳು ನಂಬಿ ಬದುಕುವ ವಿಚಾರಗಳು ಪ್ರಜ್ಞಾಪೂರ್ವಕವಾಗಿ ಇರಬೇಕೇ ಹೊರತು, ಸತ್ಯವಾಗಿರಬೇಕೇ ಹೊರತು, ಬೇರೆಯವರು ನಮ್ಮಗಳ ಮೇಲೆ ಹೇರುವಂತಹ ಬಲವಂತದ ವಿಚಾರ ಆಗಿರಬಾರದು. ಈ ಅಂಶವನ್ನೇ ಪ್ರತಿಪಾದಿಸುತ್ತೆ ಈ ಒಂದು ಕಗ್ಗ. 50ನೇ ಕಗ್ಗ ಹೀಗಿದೆ: ಮನೆಯಲ್ಲಿ ಸತ್ಯಕ್ಕೆ ಶ್ರುತಿ ತರ್ಕ ಮಾತ್ರದೊಳೆ ಅನುಭವ ಮುಮದರೊಂದು ನೆಲೆಯಾಗದಿಹುದೇಂ. ಮನುಜ ಹೃದಯಾಂಗಣದೊಳೆ ನಿತೆನಿತೊ ದನಿಯುದಿಸಿ ಅಣಕಿಪುವು ತರ್ಕವನು ಮಂಕುತಿಮ್ಮ ಮಂಕುತಿಮ್ಮ. ಸತ್ಯಕ್ಕೆ ಮನೆಯಲ್ಲಿ ಅಂತ ಕೇಳ್ತಾರೆ. ಎಂತಹ ಅದ್ಭುತವಾದಂತಹ ಪ್ರಶ್ನೆ ಇದು. ಎಲ್ಲಿರುತ್ತೆ ಸತ್ಯ? ನುಡಿದವರ ಮನಸ್ಸಿನಲ್ಲೋ ಅಥವಾ ಅವರು ಓದಿರುವ ಗ್ರಂಥಗಳಲ್ಲೋ, ಶಾಸ್ತ್ರಗಳಲ್ಲೋ, ಅವರ ವಿವೇಚನೆಯಲ್ಲೋ? ಯಾರೋ ಹೇಳಿರುವಂತಹ ಮಾತಿನಲ್ಲಿ ಎಷ್ಟೊಂದು ವಿಚಿತ್ರ ಈ ಒಂದು ಪ್ರಶ್ನೆ. ಸತ್ಯಂ ಬ್ರೂಯಾತ್ ಅಂತ ಹೇಳಿರೋದೇನೋ ಸರಿ, ಆದರೆ ಆ ಸತ್ಯವೆಲ್ಲಿದೆ ಎಂದಾಗ ಎಂತಹ ಗೋಚಲಿನ ಸಂಗತಿ ಇದಾಗಬಹುದು. ಯೋಚನೆ ಮಾಡಿ. ಯಾರಾದ್ರೂ ಕೇಳಿದ್ರೆ ಸತ್ಯ ಇರುವುದು ವೇದಶಾಸ್ತ್ರಗಳಲ್ಲಿಯೇ ಎಂದರೆ ಅದು ಕೂಡ ಅಲ್ಲ. ಹಾಗಾದ್ರೆ ಸತ್ಯ ಇಲ್ಲಿ? ಮನುಷ್ಯ ತನ್ನ ಅನುಭವದ ಮುಖಾಂತರ ತನ್ನ ಆಶಯವನ್ನ ಪ್ರಚುರಪಡಿಸ್ತಾ ಇರ್ತಾನೆ. ಅನುಭವ ಜನಿತವಾದಂತಹ ಮಾತುಗಳೇ ಅವನ ಸತ್ಯ. ಅದೇ ಅಲ್ವೇಗಾದೆ? ಹೀಗೆ ಅನುಭವದಿಂದ ಪಡೆದ ಜ್ಞಾನ ತನ್ನ ಹೃದಯಾಂತರಾಳದಲ್ಲಿ ಎಷ್ಟೆಷ್ಟು ಭಾವನೆಗಳನ್ನ ಮೂಡಿಸಿ ಕೆಲವೊಮ್ಮೆ ಆತನ ತರ್ಕಗಳನ್ನೇ ಅಣಕಿಸುತ್ತದೆ ಅಂತಾರೆ. ಅದು ತಪ್ಪಾಗಲ್ಲ ಅಂತಾರೆ DVG ಅವರು. ಮನೆಯಲ್ಲಿ ಸತ್ಯಕ್ಕೆ ಶ್ರುತಿ ತರ್ಕ ಮಾತ್ರದೊಳೆ. ನೋಡಿ, ಸತ್ಯದ ಮನೆಯಲ್ಲಿ ಶ್ರುತಿ ಮತ್ತು ತರ್ಕದ ಮಾತ್ರದಲ್ಲೇ ಇದೆಯಾ ಅಂತ ಕೇಳಿದ್ರು. ಶ್ರುತಿ ಅಂದ್ರೆ ಏನು? ಶ್ರುತಿ ಅಂದ್ರೆ ವೇದ. ಅದು ಹಿಂದೂ ಧರ್ಮದ ಶಾಸನಗಳನ್ನೊಳಗೊಂಡ ಧರ್ಮಗ್ರಂಥ, ನಿಮ್ಗೆಲ್ಲರಿಗೂ ಗೊತ್ತಿದೆ. ತರ್ಕವೆಂದ್ರೆ ಅದರ ವಿವೇಚನಾತ್ಮಕ ಪರಿಕಲ್ಪಿತ ಶೋಧನೆ ಅಂತಂದ್ರೆ ತಪ್ಪಾಗಲ್ಲ. ಇವೆರಡಕ್ಕೂ ಸೀಮಿತವಾಗಿದೆಯೇನೋ ಸತ್ಯ? ಹಾಗಾದ್ರೆ ಅನುಭವಂ ಅದರ ಒಂದು ನೆಲೆಯಾಗದಿಹುದೇನು? ಮನುಜ ಹೃದಯಾಂಗಣದೊಳೆನಿದೆನಿತೋ ದನಿಯುದಿಸಿ ಅಣಿಕಿಪುವು ತರ್ಕವನು ಮಂಕುತಿಮ್ಮ ಅಂತ ಹೇಳಿದ್ರು. ತರ್ಕ, ಶಾಸ್ತ್ರ, ಶ್ರುತಿಗಳನ್ನ ಬಲ್ಲವನೇ ಮಾತ್ರ ಸತ್ಯವಂತ, ಬೇರೆಯವರಲ್ವೇನು? ಹಾಗಾದ್ರೆ ಜನಸಾಮಾನ್ಯರು ತಮ್ಮ ಅನುಭವವೆಂಬ ಗಡಿಗೆಯಿಂದ ತುಂಬಿ ಹೊರತೆಗೆದ ರಸದಾರಿಯೇ ಸತ್ಯ, ಅಮೃತ ಸ್ವರೂಪಿಯಾದದ್ದು ಸತ್ಯ. ಭಗವದ್ಗೀತೆಯಲ್ಲಿ ಒಂದು ಸುಂದರವಾದಂತಹ ಮಾತಿದೆ: ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ಬ್ರೂಯಾತ್ ಸತ್ಯಂ ಅಪ್ರಿಯಂ ಪ್ರಿಯಂಚ ನಾನೃತಂ ಬ್ರೂಯಾತ್ ಯೇಷ ಧರ್ಮ ಸನಾತನಃ. ಇಲ್ಲಿ ಸಾಕ್ಷಾತ್ ಭಗವಾನ್ ಶ್ರೀಕೃಷ್ಣನೇ ಹೇಳಿರುವಂತೆ ಸತ್ಯವನ್ನೇ ಹೇಳಬೇಕು, ಪ್ರಿಯವಾದ ಸತ್ಯವನ್ನೇ ಹೇಳಬೇಕು. ಅಂದ್ರೆ ಅನುಭವ ಜನಿತವಾದಂತಹ ಸಾಮಾನ್ಯ ಮನುಷ್ಯನ ಮನಃಪಟಲದಿಂದಲೇ ಬರತಕ್ಕಂತಹ ವಿಚಾರವೆಲ್ಲವೂ ಕೂಡ ಸತ್ಯವಾಗುತ್ತೆ ಅಂದ್ರೆ ತಪ್ಪಾಗಲ್ಲ. ಅನುಭವವು ಸತ್ಯದ ನೆಲೆಯಾಗಬಾರದೇನು ಹಾಗಾದ್ರೆ ಅಂತಾರೆ DVG ಅವರು. ಪುರಂದರದಾಸರ ಅಂಬಿಗ ನಾನಿನ ನಂಬಿದೆ ಜಗದಂಬಾರ ರಮಣ ನಂಬಿದೆ ಎನ್ನುವ ಕೀರ್ತನೆಯ ಕೊನೆಯ ಚರಣ ಹೇಳುತ್ತದಲ್ವೇ: ಸತ್ವ ಪಥದೊಳಗಂಬಿಗ ಪರಭಕ್ತಿ ಹುಟ್ಟನ್ನು ಹಾಕಿ ಅಂಬಿಗ
ಮುಕ್ತಿದಾಯಕ ನಮ್ಮ ಪುರಂದರ ವಿಠಲನ ಮುಕ್ತಿ ಮಂಟಪ ಕೊಯ್ಯೋ ಅಂಬಿಗ ಅಂಥೇಳಿ. ಎಷ್ಟು ಸುಂದರವಾದಂತಹ ಮಾತು ಈ ಕಗ್ಗದಿಂದ ಹೊರಹೊಮ್ಮಿದೆ ನೋಡಿ. ಇಲ್ಲಿ ವಿಚಾರಕ್ಕೆ ಅನುಗುಣವಾದಂತಹ ಅನೇಕ ತರ್ಕ ಹಾಗೂ ವಿಷಯಗಳನ್ನ ಹೇಳ್ತಕ್ಕಂತಹ ಒಂದು ಸುಂದರವಾದಂತಹ ಮಾರ್ಮಿಕವಾದಂತಹ ವಿವೇಚನಾತ್ಮಕವಾದಂತಹ ವಿಷಯವನ್ನ ಡಿ ವಿಜಿಯವರು ಇಲ್ಲಿ ಹೇಳ್ತಾ ಇದ್ದಾರೆ. ಮನೆಯಲ್ಲಿ ಸತ್ಯಕ್ಕೆ ಶ್ರುತಿ ತರ್ಕ ಮಾತ್ರದೊಳೆ ಅನುಭವಮಂ ಅದರೊಂದು ನೆಲೆಯಾಗಬಹುದೇಂ ಮನುಜ ಹೃದಯಾಂಗಣದೊಳೆನಿತೆನಿತೋ ದನಿಯುದಿಸಿ ಅಣಕಿಪವು ತರ್ಕವನು ಮಂಕುತಿಮ್ಮ ಅಂತ ಹೇಳಿ. ಮುಂದಿನ ಕಗ್ಗದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.